ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬ ಆಗಿದ್ದರಿಂದ ಬೇಗನೆ ಎದ್ದಿದ್ದೆ. ಬೇಗ ಎದ್ಬಿಟ್ಟಿದ್ದೆ, 4:30ಗೆಲ್ಲ ಎದ್ಬಿಟ್ಟಿದ್ದೆ. ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಮಾಮೂಲಿ ಆ ರೀತಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಬರ್ತೀವಿ. ಇಷ್ಟೇ ನಾವು ನಾಗರ ಪಂಚಮಿ ಅಂದರೆ ಇಷ್ಟೇ ಮಾಡೋದು. ನೋಡ್ಬೋದು, ದೇವಸ್ಥಾನಕ್ಕೆ ಹೋಗಿದ್ವಿ. ಫುಲ್ಲು ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು. ನನಗೆ ಅಲ್ಲಿ ಪಂಚಮಿ ಪೂಜೆ ಮಾಡಿ ಹಾಲು ಹಾಕೋದೆಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅಷ್ಟು ರಶ್ ಇತ್ತು. ಪೂಜೆ ಮಾಡಿ ಯಾವಾಗ ಆಚೆ ಬರ್ತೀನೋ ಅನ್ನೋಂಗಾಗ್ಬಿಟ್ಟಿತ್ತು. ನೋಡ್ಬೋದು, ದೇವಸ್ಥಾನ ಮುಂದಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹೋಗ್ಬಿಟ್ಟಿದೆ, ಹಾಲು ಹಾಕಿ ಬಂದಿದ್ದಾಯಿತು. ಇವಾಗ ಏನಾದರೂ ಸ್ವೀಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಕ್ಕಿ ಪಾಯಸದ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಹಳೆ ಕಾಲದ ರೆಸಿಪಿ ಆಗಿದ್ದರೂ ಇವಾಗ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಶ್ರಾವಣ ಮಾಸದಲ್ಲಿ ಒಂದೊಂದು ದಿನ ಒಂದೊಂದು ಥರ ಪೂಜೆ ಇರುತ್ತೆ. ಏನು ಮಾಡೋದು ಸ್ವೀಟು ಅಂತ ಹೇಳಿ ತುಂಬ ಚಿಂತೆಯನ್ನು ಮಾಡೋದು ಬೇಕಾಗಿಲ್ಲ. ಇದು ತುಂಬ ಈಸಿಯಾಗಿದೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಬೆಲ್ಲ, ಅಕ್ಕಿ, ಕೊಬ್ಬರಿ ತುರಿ, ಕಡಲೆಬೇಳೆ ಮತ್ತು ಡ್ರೈ ಫ್ರೂಟ್ಸು, ತುಪ್ಪ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಇವಾಗ ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡು ಕಡಲೆಬೇಳೆ, ಇದು ದೊಡ್ಡ ಸ್ಪೂನು, ಇದರಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡು ಮಧ್ಯೆ ಪಾಯಸ ತಿನ್ಬೇಕಾದ್ರೆ ಒಂದೊಂದು ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದ್ರೆ 2 ಸ್ಪೂನು ಕಡಲೆಬೇಳೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇದು ವಾಶ್ ಮಾಡಿಬಿಟ್ಟಿದೆ. ಇದಕ್ಕೆ ಇವಾಗ ನೀರು ಹಾಕಿ ನಾನು ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ಇದು ಚೆನ್ನಾಗಿ ಬೇಯಬೇಕು. ಸೊ ಇದು ಈ ಕಡೆ ಬೇಯ್ತಾ ಇರಲಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ತವ ತಗೊಂಡು ಅದು ತುಪ್ಪ ಕಾಸ್ಕೊಂಡಿದ್ದೆ ಅದಕ್ಕೆ ನಾನು ಅಕ್ಕಿ ವಾಶ್ ಮಾಡಿಬಿಟ್ಟಿದೆ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ಹುರ್ಕೊಳ್ಬೋದು. ನಾನು ಒಂದ್ಸಲ ಅಕ್ಕಿನ ವಾಶ್ ಮಾಡಿಬಿಟ್ಟಿದೆ ಹಾಕ್ಕೊಂಡಿದ್ದೀನಿ. ಹುರ್ಕೊಂಡ್ರ ಮೇಲೂ ನೀವು ಅಕ್ಕಿನ ವಾಶ್ ಮಾಡ್ಕೊಳ್ಬೋದು. ಬಟ್ ನಾನಿವಾಗ ಇಲ್ಲಿ ಅಕ್ಕಿನ ವಾಶ್ ಮಾಡಿ ಆಮೇಲೆ ಹುರ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಅಕ್ಕಿನ. ನೀವು ಹೈ ಫ್ಲೇವರ್ ಇಟ್ಕೊಂಡ್ರೆ ಅಕ್ಕಿ ಸೀದ್ಬಿಡುತ್ತೆ, ನೀಟಾಗಿ ಹುರಿಯೋದಿಲ್ಲ. ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಬ್ರೌನ್ ಕಲರ್ ಆಗಿದೆ, ಇವಾಗ ಹುರಿದಿದ್ದಾಗಿದೆ ನೋಡ್ಬೋದು. ಇದು ತಣ್ಣಗಾಗಲಿ. ಇವಾಗ ನೀಟಾಗಿ ಅಕ್ಕಿ ಹುರಿದು ಇವಾಗ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಕಡಲೆಬೇಳೆ ಬೇಯಿಸೋಕೆ ಇಟ್ಕೊಂಡಿದ್ದೆನಲ್ಲ, ಸೊ ಆಲ್ಮೋಸ್ಟ್ ಬೆಂದಿದೆ ಇದು. ಇವಾಗ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ನೀವು ಪಾಯಸ ಯಾವುದ್ರಲ್ಲಿ ಮಾಡ್ಕೊತೀರಾ ಅದರಲ್ಲೇ ಅದು ಇಟ್ಕೊಳ್ಬೋದು. ನಾನು ಇಲ್ಲಿ ಬಾಣಲೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಇಟ್ಕೊಂಡ್ಬಿಟ್ಟಿದೆ. ತುಪ್ಪ ಹಾಕಿನಿ. ತುಪ್ಪ ಕಾದ್ರ ಮೇಲೆ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಇದು ಬ್ರೌನ್ ಕಲರ್ ಎಲ್ಲ ನಿಮಗೆ ಗೊತ್ತಾಗುತ್ತಲ್ವ. ಸೊ ಡ್ರೈ ಫ್ರೂಟ್ಸ್ ಹುರಿದಿರೋದು ಇವಾಗ ನೋಡಿ, ಈ ರೀತಿ ನೀಟಾಗಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದ್ಬಿಟ್ಟಿದೆ. ಇದೊಂದು ಬಟ್ಲಲ್ಲಿ ಎತ್ತಿಬಿಟ್ಟಿದೆ, ಇಟ್ಕೊಳ್ತೀನಿ. ಆ ತುಪ್ಪ ಬಾಣಲೆಯಲ್ಲಿ ಹಾಗೇ ಇರಲಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿಟ್ಕೊಂಡಿರೋ ಅಕ್ಕಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಿದೆ, ಫುಲ್ ತಣ್ಣಗಾಗಬೇಕು. ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ, ಅಂದರೆ ಸ್ವಲ್ಪ ತರಿ ಆಗೋ ಹಾಗೆ 1-2 ರೌಂಡು ಹಾಕ್ಕೊಂಡು ನಾನಿವಾಗ ನೋಡ್ಬೋದು ಈ ರೀತಿ ತರಿಯಾಗಿ ಹಾಕ್ಕೊಂಡಿದ್ದೀನಿ. ಇದು 1 ಬಟ್ಲಾಗೋಷ್ಟು ಕೊಬ್ಬರಿ ತುರಿ ತೊಗೊಂಡು ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಬಟ್ಲು ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೀವು ನೈಸಾಗಿ ಪೇಸ್ಟ್ ಮಾಡಬೇಕು ಅನ್ನೋದೇನಿಲ್ಲ, ಸ್ವಲ್ಪ ತರಿಯಾಗಿ ಇರಬೇಕಾಗುತ್ತೆ. ಅಕ್ಕಿ ಸ್ವಲ್ಪ ತರಿಯಾಗಿದ್ರೂ ಏನೂ ಆಗೋದಿಲ್ಲ, ಅಂದರೆ ಸ್ವಲ್ಪ ತರಿಯಾಗಿ ಇರಬೇಕು ಅಕ್ಕಿ. ಇವಾಗ ನಾನು ತುಪ್ಪ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ನಲ್ವ, ಸೊ ಅದೇ ಪಾತ್ರೆ ತೊಗೊಂಡು ಇವಾಗ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಮತ್ತು ಅಕ್ಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟಿದೆ. ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಎಲ್ಲೂ ಕೂಡ ಕೈ ಬಿಡಬಾರ್ದು. ಏನಾದರೂ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ಎಲ್ಲಾದರೂ ನೀವು ಈ ರೀತಿ ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಇದು ಗಂಟಾಗುತ್ತೆ, ಯಾಕಂದರೆ ಅಕ್ಕಿ ಹಾಕಿರೋದಲ್ವ, ಸೊ ಗಂಟಾಗುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗೂ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ನೀರು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಳೆದ್ಬಿಟ್ಟಿದೆ. ನಾನು ನೀರು ಹಾಕ್ಕೊಂಡು ಇವಾಗ ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ಇವಾಗ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಬೆಂದಿತ್ತಲ್ಲ, ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟಿದೆ. ಇವಾಗ ನೀಟಾಗಿ
ಒಂದು ಕುದಿ ಬರೋವರೆಗೂ ನಾನು ಕೈ ಆಡಿಸ್ತಾನೆ ಇರ್ತೀನಿ. ಲೋ ಫ್ಲೇಮಲ್ಲಿ ಅಂದರೆ ತುಂಬ ಲೋ ಫ್ಲೇಮಲ್ಲೆಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ನಾನು ಕೈ ಆಡಿಸ್ತಾ ಇವಾಗ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಅಕ್ಕಿಗೆ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಹಾಕ್ಕೊಂಡ್ಬಿಟ್ಟಿದೆ, ಬೆಲ್ಲನೂ ಕೂಡ ಹಾಕಿಬಿಟ್ಟಿದೆ. ಇವಾಗ ನೀಟಾಗಿ ಕೈ ಆಡಿಸ್ಬೇಕು. ಸೊ ಇವಾಗ ಒಂದು ಕುದಿ ಬಂದಿದೆ, ಇವಾಗೇನು ಗಂಟಾಗೋದಿಲ್ಲ. ಇವಾಗ ಬೆಲ್ಲ ಕರಗೋವರೆಗೂ ನೀಟಾಗಿ ಇದು ಒಂದ್ಸಲ ತಿರುಗಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿ ಅನಿಸಿದ್ರೆ ನೀವು ಹಾಲು ಹಾಕ್ಕೋಬೋದು, ಇಲ್ಲ ಹಾಲು ಬೇಡ ಅನ್ನೋರು ನೀರು ಹಾಕ್ಕೊಳ್ಬೋದು. ನಾನು ಮತ್ತೆ 1 ಕಪ್ಪು ಹಾಲು ಹಾಕಿಬಿಟ್ಟಿದೆ, ನನಗೆ ತುಂಬ ಗಟ್ಟಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ 1 ಕಪ್ ಹಾಲು ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲ ಎಲ್ಲ ಕರಗಿದೆ, ಕಲರ್ ಚೇಂಜ್ ಆಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದೆ, ಲಿಟಲ್ ಕ್ಲೋಸ್ ಮಾಡಿಬಿಡ್ತೀನಿ. ಇದೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಲಿ. ಅದಾದ್ರ ಮೇಲೆ ಲಿಟಲ್ ಓಪನ್ ಮಾಡಿಬಿಟ್ಟಿದೆ. ಇನ್ನು ಮಿಕ್ಕಿರೋ ತುಪ್ಪ ಇದೆಯಲ್ಲ, 1-2 ಟೀ ಸ್ಪೂನ್ ಆಗಷ್ಟು ತುಪ್ಪ, ಮೇಲೆ ಡ್ರೈ ಫ್ರೂಟ್ಸು, ತುಪ್ಪದಲ್ಲಿ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಪಾಯಸ ರೆಡಿ ಆಯಿತು. ಅಕ್ಕಿ ಪಾಯಸ, ಅಕ್ಕಿ ಮತ್ತು ತೆಂಗಿನಕಾಯಿ, ಅಕ್ಕಿ ಮತ್ತು ಕೊಬ್ಬರಿ ಪಾಯಸ ರೆಡಿ ಆಯಿತು. ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಪ್ರಸಾದ ಮಾಡ್ಕೊಂಡು, ಸೊ ಸ್ವೀಟ್ ಮಾಡಿದ್ನಲ್ಲ, ಸೊ ದೇವ್ರ ಮುಂದೆ ಇಟ್ಬಿಟ್ಟಿದೆ. ಪೂಜೆ ಮಾಡ್ಕೊಬೇಡೋಣ ಅಂದ್ಬಿಟ್ಟಿದೆ. ದೇವ್ರ ಮುಂದಿಟ್ಟು ನಾನು ಪೂಜೆ ಮಾಡಿ ನಮಸ್ಕಾರ ಮಾಡಿದೆ. ಇದು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇದು ಹಳೆ ಕಾಲದ ಅಡುಗೆನೇ ಆದರೂ ಇವಾಗೆ ಟೇಸ್ಟು ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ಹಬ್ಬಗಳು ಬಂದ್ವಲ್ಲ, ಏನು ಸ್ವೀಟ್ ಮಾಡೋದು ಅಂತ ಎಲ್ಲರೂ ತಲೆಯಲ್ಲೂ ಓಡ್ತಾ ಇರುತ್ತೆ. ಈ ರೀತಿ ಸ್ವೀಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಇದು ಕೊಬ್ಬರಿ ಮತ್ತು ಬೆಲ್ಲ, ತುಪ್ಪ ಎಲ್ಲ ಹಾಕಿರೋದಕ್ಕೆ ಆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ. ನೀವು ಕೂಡ ರೆಸಿಪಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.